ಪಾಸ್ ಮಾಡಿದ್ರೆ ಏನ್ ಸಂದೇಶ ಹೋಗುತ್ತೆ? ಈ ತರ ಆದಾಗ ಇಂದಿನೆಲ್ಲ ಸ್ಪೀಕರ್ಗಳು ಸದನ ಮುಂದಕ್ಕೆ ಹಾಕಿ 10 ನಿಮಿಷ ಒಳಗ್ ಕರೆದು ಮಾತುಕತೆಗಳನ್ನು ಮಾಡಿದಂತ ಉದಾಹರಣೆಗಳು ನೆನ್ನೆ ನಡೆದಿತ್ತು. ನೀವು ಇಂಥ ಒಂದು ಮಹತ್ತರವಾದಂತ ನೀವು ಬಹುಮತ ಇದೆ ಪಾಸ್ ಮಾಡ್ಕೊಂಡಿದ್ರೆ ಅದು ಬೇರೆ ವಿಷಯ. ಇಷ್ಟು ಮಹತ್ತರವಾದಂತ ಬಿಲ್ ಅನ್ನ ಈ ಪೂರ್ವ ಯೋಜಿತ ದ್ವೇಷ ಇಟ್ಕೊಂಡು ಮಾಡ್ಬಿಟ್ರೆ ಹೆಂಗಾಗತ್ತೆ? ಮತ್ತು ವಿರೋಧ ಪಕ್ಷದ ಶಾಸಕರನ್ನ ಇಷ್ಟು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳಕ್ ಆಗಲ್ಲ. ದಯಮಾಡಿ ಇದನ್ನು ಮರುಪರಿಶೀಲನೆ ಮಾಡಿ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಒಂದು ಸ್ವಲ್ಪ ಮುಂದಕ್ಕೆ ಹಾಕಿ ನಮ್ಮನ್ನು ಒಳಗೆ ಕರೆದು ಮಾತಾಡಿ. ಇಂಥ ಒಂದು ಮಹತ್ತರವಾದ ಬಿಲ್ ಅನ್ನು ಈ ರೀತಿ ಚರ್ಚೆ ಇಲ್ಲದೆ ಪಾಸ್ ಮಾಡ್ಕೊಳ್ಳೋದು ಸರಿಯಲ್ಲ. ದಯಮಾಡಿ ಒಂದ್ಸರಿ ಒಳಗೆ ಕರೆದು ಮಾತಾಡ್ಬೇಕು ನಮ್ಮನ್ನು. ಮತ್ತೆ ಪಾಸ್ ಅಂತ ಹಾಗೆ ಆಗುತ್ತೆ, ಮೆಜಾರಿಟಿ ಇದೆ. ಚರ್ಚೆ ಮಾಡೋಕ್ಕೂ ಬಿಡಲ್ಲ ನೀವು ಅಂತಂದ್ರೆ ಏನರ್ಥ? ಏನ್ ಸಂದೇಶ ಕಳಿಸ್ತಿದ್ದೀರಿ? ಅಧ್ಯಕ್ಷರೇ, ನಾನು ತಮ್ಮ ಅನುಮತಿ ಪ್ರಕಾರ ತಾವು ನನಗೆ ಚರ್ಚೆ ಮಾಡೋಕ್ಕೆ ಅನುಮತಿ ಕೊಟ್ರಿ. ನಾನು ಮಾತಾಡ್ತಾ ಇದ್ದೆ. ಮೊದಲನೇದು, ನನ್ನ ಭಾಷಣನೇ ನಾನು ಮುಗಿಸಿಲ್ಲ. ತಾವು ಸುರೇಶ್ ಅವ್ರು ಎದ್ದಿಂತಾಗ ಅವ್ರು ಮಾತಾಡ್ತಾರೆ ಅಂತ ನೀವು ಹೇಳಿದ್ರಿ, ಮಾತಾಡು ಅಂದರೆ ಅದಕ್ಕೆ ನಾನು ಕೂತ್ಕೊಂಡೆ. ಯಾವಾಗ ನನ್ನ ಭಾಷಣ ನಾನು ಮುಗಿಸಿಲ್ಲೋ ಆ ಬಿಲ್ ಬಗ್ಗೆ, ನೀವು ಬಿಲ್ಗೆ ಹೆಂಗೆ ಓದೋದಕ್ಕೆ ಸರಿ ಇದೆಯಾ ಆ ಸ್ಥಾನದಲ್ಲಿ? ನಾನು ಹೇಳೋದು ಅದೊಂದು ನಾವು ರೆಸ್ಪೆಕ್ಟ್ ಕೊಡೋವಂಥ ಒಂದು ಸ್ಥಾನ ಇದು. ಇರಪ್ಪ ಒಂದು ನಿಮಿಷ. ನಾವು ಭಾಳ ಗೌರವ ಕೊಟ್ಟು ಎಲ್ಲ ರೀತಿಯ ಬಿಲ್ಗಳನ್ನು ಪಾಸ್ ಮಾಡಿಕೊಟ್ಟಿದ್ದೀರಿ. ಈ ಬಿಲ್ಲೂ ನಿಮಗೆ 136 ಬೆಂಬಲ ಇದೆ. ಬಿಲ್ ಏನು ಪಾಸ್ ಆಗ್ತಾ ಇತ್ತು, ಆರಾಮ್ಸೆ ಪಾಸ್ ಆಗ್ತಾ ಇತ್ತು. ನಮ್ದೇನು ಅದರಲ್ಲಿ ಇದಿಲ್ಲ. ನಮಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಸದಸ್ಯರು ಭಾಳ ಜನ ತಯಾರಾಗಿ ಬಂದಿದ್ರು. 2-3 ದಿನದಿಂದ ತಯಾರಾಗಿ ಬಂದಿದ್ರು. ಮತ್ತು ನನ್ನ ಭಾಷಣನ ನೀವು ಕಂಪ್ಲೀಟ್ ಮಾಡ್ದಂಗೆ ಬಿಲ್ ಹೆಂಗೆ ತಗೊತೀರ ನೀವು? ಹಂಗೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ಇದ್ರ ರೂಲ್ಸ್ ಪ್ರಕಾರನೂ ಆಗಲ್ಲ. ನಾನು ನೀವು ಸುರೇಶ್ಗೆ ಅನುಮತಿ ಕೊಟ್ರಿ ಮಧ್ಯೆ ಮಾತಾಡ್ತಾರೆ ಅಂತ. ನಂದು ಕಂಪ್ಲೀಟ್ ಮಾಡೋಕ್ಕೆ ನಾನು ಅಲ್ಗೂ ಹೇಳಿದೆ ನಿಮ್ಮನ್ನ ಊಟಕ್ಕೆ ಹಾಕಿ ಅಂತ. ಆಯಿತು ಒಂದು ಅಂದ್ರಿ, ಅಷ್ಟು ಬೇಗ ನೀವು ಪರಮೇಶ್ವರ್ ಅವ್ರಿಗೆ ಮಾತಾಡಕ್ಕೆ ಕೊಟ್ರಿ. ಇದು ಒಳ್ಳೇದಲ್ಲ. ಇದು ಒಳ್ಳೆ ಸಂಪ್ರದಾಯ ಏನೂ ಅಲ್ಲ ಅಧ್ಯಕ್ಷರೇ. ಭಾಷಣಕ್ಕೆ ಕೊನೆ ಆಗದೆ ನೀವು ಬಿಲ್ಲನ್ನು ಹೆಂಗೆ ಓದಕ್ಕೆ ಸಾಧ್ಯ? ಯಾವತ್ತನ ಈ ಥರದ್ದಾಗಿದ್ದ? ಅದಕ್ಕೋಸ್ಕರ ದಯವಿಟ್ಟು ಮರುಚಿಂತನೆಯನ್ನು ಮಾಡಿ ನಾವು ಬಿಲ್ಲೇನು ಆರಾಮ್ಸೆ ಪಾಸ್ ಆಗ್ತೈತೆ, ಅದರದ್ದೇನು ಭಯ ಇಲ್ಲ, ನಿಮ್ಗೂ ಭಯ ಇಲ್ಲ, ಅವ್ರಿಗೂ ಭಯ ಇಲ್ಲ. ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ. ಬಿಲ್ ಬಗ್ಗೆ ಚರ್ಚೆ ಆಗಲಿ. ಈ ಸದನ ಇರೋದೇ ಬಿಲ್ಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ. ಈ ಸದನ ಮಾಡಿರೋದೇ ಬಿಲ್ಗಳನ್ನು ಕಾನೂನು ಮಾಡೋವಂಥದ್ದಕ್ಕೆ. ಚರ್ಚೆ ಆಗಬೇಕು. ಬಹುಮತ ಯಾರ ಆಧಾರದಲ್ಲಿ ಇರ್ತೈತೋ ಅದು ಪಾಸ್ ಆಗಿ ಆಗ್ತೈತೆ. ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಬಿಲ್ಗಳಿಗೆ ಏನು ಬೆಲೆ ಇರ್ತದೆ? ಅದರಿಂದ ದಯವಿಟ್ಟು ಮತ್ತೆ ಪರಿಶೀಲನೆ ಮಾಡಿ 10 ನಿಮಿಷ ಮುಂದೆ ಹಾಕಿ ಮಾತಾಡಿ. ಅಲ್ಲಿ ಏನು ಕಾನೂನು ಪ್ರಕಾರ ಏನೇನಿದೆ ಚರ್ಚೆ ಮಾಡೋಣ. ಆಮೇಲೆ ಸದನ ನಡೆಸಿ ಬಿಲ್ ಅಂತೂ ಪಾಸ್ ಆಗ್ತೈತೆ. ನಾವೇನು ತೊಂದರೆ ಕೊಡಲ್ಲ. ನಮ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ.